ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕಥೆ ಒಂದು ಲೋಟದ ಹಾಲಿನ ಬೆಲೆ. ಒಬ್ಬ ಹುಡುಗ ಮನೆಯಿಂದ ಮನೆಗೆ ಸಾಮಾನುಗಳನ್ನ ಮಾರ್ತಾ ಹೋಗ್ತಾ ಇರ್ತಾನೆ. ಸಾಮಾನು ಮಾರಿ ಬಂದ ಕಮಿಷನ್ ನಿಂದ ಜೀವನ ಮತ್ತೆ ಶಿಕ್ಷಣ ನಡಿಬೇಕಾಗಿರುತ್ತೆ. ಅವತ್ತು ಅವನ ಜೇಬಲ್ಲಿ ₹1 ಕೂಡ ಇರೋದಿಲ್ಲ. ತುಂಬಾ ಸುಸ್ತಾಗಿ ಹೋಗಿರುತ್ತೆ. ಮಧ್ಯಾಹ್ನ ಹೊತ್ತು ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಕಣ್ಣುಗಳು ತಿರ್ಗೋದಕ್ಕೆ ಶುರುವಾಗ್ಬಿಡತ್ತೆ. ಯಾರನ್ನಾದ್ರೂ ಹೋಗಿ ಕೇಳೋಣ ಅಂದ್ರೆ ಸ್ವಾಭಿಮಾನ ಅನ್ನೋದು ಮುಜುಗರಕ್ಕೆ ಈಡು ಮಾಡುತ್ತಾ ಇರುತ್ತೆ. ಯಾರನ್ನು ಕೇಳೋದು ಬೇಡ ಅಂತ ಹಾಗೂ ಸುಸ್ತಾಗಿ ಕುತ್ಕೊಂಡಿರ್ತಾನೆ. ತಡಿಲ ಅಂತ ಹೋಗಿ ಎದುರುಗಡೆ ಮನೆಯವ್ರಿಗೆ 1 ಗ್ಲಾಸ್ ನೀರನ್ನ ಕೊಡಿ ಅಂತ ಕೇಳ್ತಾರೆ. ಮನೇಲಿದ್ದಂತಹ ಹುಡುಗಿ ಓಡಿ ಬಂದು 1 ಗ್ಲಾಸ್ ಹಾಲನ್ನ ತೆಗೆದುಕೊಂಡು ಬಂದು ಕೊಡ್ತಾನೆ. ಹುಡ್ಗನ್ಗೆ ನೋಡಿ, ಯಾಕಮ್ಮ ಹಾಲು ಬೇಡ, ನನ್ಗೆ ನೀರನ್ನ ಕೊಡು ಅಂತ ಹೇಳ್ತಾರೆ. ಇಲ್ಲ ಕುಡೀರಿ ಪರವಾಗಿಲ್ಲ ಅಂತ ಹೇಳ್ತಾನೆ. ಒಂದ್ ದೊಡ್ಡ ಗ್ಲಾಸ್ ಹಾಲನ್ನ ತುಂಬಾ ಖುಷಿಯಿಂದ ಮಗು ಕುಡಿತಾನೆ. ಕುಡ್ದು ಇದಕ್ಕೆ ಕೊಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡ್ಗಿ ಹೇಳ್ತಾಳೆ, ನೋಡಿ, ನಾವು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಅದರಿಂದ ಏನೋ ರಿಟರ್ನ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದನ್ನ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇದನ್ನ ಕುಡಿದು ಆರಾಮಾಗಿ ಹೋಗಿ ಅಂತ ಹೇಳ್ತಾರೆ. ಸರಿ ಅಂತ ಹುಡುಗ ತುಂಬಾ ಖುಷಿಯಿಂದ ಹೋಗ್ತಾನೆ. ಎಷ್ಟೋ ವರ್ಷಗಳಾಗತ್ತೆ. ಕಷ್ಟಪಟ್ಟು ಓದಿ ದೊಡ್ಡ ವೈದ್ಯ ಆಗ್ತಾನೆ. ವೈದ್ಯ ಆಗಿ ಹಲವಾರು ಸಾಧನೆಗಳನ್ನ ಮಾಡ್ತಾನೆ. ಪಲ್ಮನಾಲಜಿಸ್ಟ್ ಆಗ್ತಾನೆ. ಶ್ವಾಸಕೋಶದ ಬಗ್ಗೆ ವಿಪರೀತ ಜ್ಞಾನ ಇವನ್ಗೆ ಇರುತ್ತೆ. ಹಾಗಾಗಿ ದೇಶದಲ್ಲೇ ತುಂಬಾ ಬೇಕಾಗಿರುವಂತಹ ಡಾಕ್ಟರ್ ಇವರಾಗ್ತಾರೆ. ಒಂದು ದಿನ ಅವನ್ಗೆ ಒಂದು ಕಾಲ್ ಬರುತ್ತೆ. ತುಂಬಾ ಎಮರ್ಜೆನ್ಸಿ ಇದೆ, ಒಬ್ಬರಿಗೆ ಆಪರೇಷನ್ ಮಾಡ್ಲೇಬೇಕಾಗಿದೆ, ನೀವು ಬರ್ಬೇಕು. ಯಾವ ಕಾಯಿಲೆ ಏನು ಅನ್ನೋದು ಗೊತ್ತೇ ಆಗ್ತಾ ಇಲ್ಲ, ಶ್ವಾಸಕೋಶದಲ್ಲಿ ತೊಂದರೆ ಇದೆ ಅನ್ನೋದು ಮಾತ್ರ ತಿಳಿತಾ ಇದೆ, ದಯವಿಟ್ಟು ಬನ್ನಿ ಅಂತ ಕಾಲ್ ಮೇಲೆ ಕಾಲ್ ಬರುತ್ತೆ. ಸರಿ, ಯಾವ ಊರು ಅಂತ ಕೇಳಿದಾಗ ತನ್ನ ಹುಟ್ಟೂರೇ ಅನ್ನೋದು ಗೊತ್ತಾಗುತ್ತೆ. ಸರಿ ಅಂತ ಹೋಗ್ತಾನೆ. ಹೋಗಿ ರೋಗಿಯನ್ನ ನೋಡ್ತಾನೆ. ರೋಗಿಯನ್ನ ನೋಡಿದಾಗ ಹಾಲು ಕೊಟ್ಟ ಹುಡುಗಿ ಅನ್ನೋದು ಗೊತ್ತಾಗುತ್ತೆ. ತುಂಬಾ ಖುಷಿಯಿಂದ ಅವ್ರಿಗೆ ಆಪರೇಷನ್ ಮಾಡ್ತಾನೆ. ಆಪರೇಷನ್ ಸಕ್ಸಸ್ಫುಲ್ ಕೂಡ ಆಗತ್ತೆ. ನಂತರ ಆಪರೇಷನ್ ಮಾಡಿದಂತಹ ಎಲ್ಲಾ ಬಿಲ್ಗಳು ಕೂಡ ಬರುತ್ತೆ. ಮಗಳ ಅಮ್ಮ ಬಿಲ್ಗಳನ್ನ ನೋಡಿ ಎದೆ ಹೊಡ್ಕೋತಾಳೆ. ಅಯ್ಯೋ, ನನ್ನ ಹತ್ರ ಇಷ್ಟೊಂದೆಲ್ಲ ದುಡ್ಡು ಕಟ್ಟೋದಕ್ಕೆ ಇಲ್ವೇ ಇಲ್ಲ, ದಯವಿಟ್ಟು ಕ್ಷಮಿಸಿ. ಇದನ್ನ ಕಾಲ್ ಭಾಗ ಕೂಡ ಕಟ್ಟೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಹತ್ರ ಇರೋದು ಇಷ್ಟೇ ಹಣ ಅಂತ ಹೇಳಿ ತನ್ನ ಹತ್ರ ಇದ್ದಂತಹ ಹಣವನ್ನ ಕೊಡ್ತಾಳೆ. ಆಗ ಅಲ್ಲಿದ್ದಂತಹ ಒಬ್ಬ ಅಕೌಂಟೆಂಟ್ ಬಂದು ಹೇಳ್ತಾರೆ, ಮೇಡಮ್, ನಿಮ್ಮ ಬಿಲ್ ಎಲ್ಲ ಸೆಟಲ್ಮೆಂಟ್ ಆಗಿದೆ, ನಿಮಗೆ ಯಾರು ಆಪರೇಷನ್ ಮಾಡಿದ್ರು ಆ ಡಾಕ್ಟರ್ ಎಲ್ಲ ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ, ಈ ನೋಟನ್ನ ನಿಮಗೆ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಅದ್ರ ಕೆಳಗೆ ಅವನು ಮೆನ್ಷನ್ ಮಾಡಿ, ಅಮ್ಮ, ನಿಮ್ಮ ಮಗಳು ನನಗೆ ಹಸುವಾಗಿದ್ದಾಗ 1 ಗ್ಲಾಸ್ ಹಾಲನ್ನ ಪ್ರೀತಿಯಿಂದ ಕೊಟ್ಲು. ಅವತ್ತು ನನಗೆ ಕೊಡೋದಕ್ಕೆ ಏನೂ ಇಲ್ಲ, ಏನಾದ್ರೂ ಕೊಡ್ತೀನಿ ಅಂದ್ರು ಬೇಡ, ಅದನ್ನ ನಾನು ನಿಮ್ಗೆ ಪ್ರೀತಿಯಿಂದ ಕೊಟ್ಟಿದ್ದೀನಿ ಅಂತ ಕಳಿಸಿದ್ದಾಳೆ. ಹಾಗಾಗಿ ಇವತ್ತು ನನಗೆ ಇಂತಹ ಒಳ್ಳೆ ಸೌಭಾಗ್ಯ ಸಿಕ್ಕಿದ್ದೆ ಅವಳನ್ನು ಬದುಕಿಸೋದಕ್ಕೆ. ಹಾಗಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಆಸ್ಪತ್ರೆಯ ಖರ್ಚೆಲ್ಲ ನನ್ನದು ಅಂತ ಹೇಳಿ ಧನ್ಯವಾದವನ್ನ ಅರ್ಪಿಸ್ತಾನೆ. ಹೀಗೆ ನಾವು ನಿರಪೇಕ್ಷೆಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿದಂತಹ ಸಹಾಯ ಯಾವುದೋ ರೀತಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಎಲ್ಲಾದ್ರೂ ಯಾವಾಗಾದ್ರೂ ಏನಾದ್ರೂ ಸಹಾಯ ಮಾಡುವಂತ ಪರಿಸ್ಥಿತಿ ಬಂದ್ರೆ ದಯವಿಟ್ಟು ಮಾಡಿ, ಹಿಂದೆ ಮುಂದೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.